ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾವು ರಾಜ್ಯಶಾಸ್ತ್ರ ವಿಷಯದ ಅದು ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಸಿಂಗ್ ಪ್ಯಾಕೇಜನ್ನು ತೆಗೆದುಕೊಂಡು ಬಂದಿದ್ದೀವಿ. ಈ 2025 ಮತ್ತು 26ನೇ ಸಾಲಿನ ಮಹಾಮಂಡಳಿಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನಾವು ನಿಮಗೆ ಬಹಳ ಜನ ವಿದ್ಯಾರ್ಥಿಗಳ ಆಶಯದ ಮೇರೆಗೆ ವಿದ್ಯಾರ್ಥಿಗಳು ಸರ್ ರಾಜ್ಯಶಾಸ್ತ್ರ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೊಡಿ, ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜನ್ನು ಕೊಡಿ. ಸೊ ನಿಮ್ಮ ಕಮೆಂಟು ಮತ್ತು ನಿಮ್ಮ ಅನಿಸಿಕೆಗಳ ಮೇಲೆ ನಾನು ಇವತ್ತು ಏನು ಮಾಡಿದ್ದೀನಿ ಅಂತಂದರೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಸಿಂಗ್ ಪ್ಯಾಕೇಜನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಅದರಲ್ಲಿ ಬಹು ಆಯ್ಕೆ, ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳನ್ನು ಕೀ ಉತ್ತರಗಳ ಜೊತೆಗೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಭಾಳ ರುಚಿಕರವಾಗಿದೆ. ಸೊ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ನಿಮಗೆಲ್ಲರಿಗೂ ವಿಡಿಯೋದ ಕಡೆ ಕರ್ಕೊಂಡು ಹೋಗ್ತೀನಿ. ಸೊ ಮೊದಲಿಗೆ ನಾವು ಬಹು ಆಯ್ಕೆ ಪ್ರಶ್ನೆಯನ್ನು ಪ್ರಾರಂಭವನ್ನು ಮಾಡ್ತಾ ಹೋಗ್ತೀವಿ. ಸೊ ನೀವೆಲ್ಲ ನೋಡ್ತಾ ಹೋಗ್ತೀರಿ. ವಿಷಯ ರಾಜ್ಯಶಾಸ್ತ್ರ, ನಿಮಗೆಲ್ಲ ಗೊತ್ತಿರುವಂಥ ವಿಷಯ ರಾಜ್ಯಶಾಸ್ತ್ರವನ್ನು ನಾವೆಲ್ಲ ಆಯ್ಕೊಂಡಿವಿ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಏನು ಮಾಡಿ ಆರಿಸಿ ಬರೆಯಿರಿ. ಭಾಗ ಎ ಇದೆ ನಿಮಗೆ. ಒಟ್ಟು ಎಷ್ಟು ಅಂಕಗಳು? 5 ಅಂಕಗಳು ಇಲ್ಲಿ ಸೀಮಿತವಾಗಿರ್ತವೆ. ಸೊ ಇಲ್ಲಿ ಮರು ಮತದಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶವಾದರೆ ನಾವು ಮತ್ತೆ ಏನು ಮಾಡ್ತೀವಿ ಅಂತಂದರೆ ಮರು ಮತದಾನವನ್ನು ಮಾಡ್ತೀವಿ. ಮತದಾರನು ಚುನಾವಣೆ ನಿಯಮಗಳು ಉಲ್ಲಂಘಿಸಿದರೆ ಮತದಾನ ಮಾಡೋದಿಲ್ಲ, ಮತದಾನ ರಹಸ್ಯ ಉಲ್ಲಂಘಿಸಿದರೆ ಮತದಾನ ಮಾಡೋದಿಲ್ಲ, ಮತ ಹಾಕಲು ನಿರಂಕಿಸಿದರೆ ನಾವು ಏನು ಮಾಡೋದಿಲ್ಲ, ಮರು ಮತದಾನವನ್ನು ಮಾಡೋದಿಲ್ಲ ಅಂತ ಹೇಳ್ತೀವಿ. ಎರಡನೇ ಪ್ರಶ್ನೆನ ಇಲ್ಲಿ ಗಮನಿಸ್ತಾ ಹೋಗ್ತೀರಿ. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಣೆ ಮಾಡ್ತೀವಿ ಅಂತ ಹೇಳಿ ನಾವು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ರೆ ಯಾವ ದಿನ ಅಂತಂದ್ರೆ ಡಿ ಆಯ್ಕೆ ಇದೆ ನೋಡಿ. 5ನೇ ಜೂನ್ ನಂದು ನಾವೇನು ಮಾಡ್ತೀವಿ ಅಂತಂದ್ರೆ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡ್ತೀವಿ. ನೆಕ್ಸ್ಟು ಲಿಬಿಯಾದ ನಿರಂಕುಶಾಧಿಕಾರಿ ಯಾರು ಅಂತೇಳಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಈ ವರ್ಷ ಕಡ್ಡಾಯವಾಗಿ ಬರ್ತದೆ. ಸೊ ನೀವು ಅದನ್ನ ಗಮನದಲ್ಲಿಟ್ಕೋ. ಸೊ ಅದು ಮ್ಯೂಮರ್ ಗಡಾಫೆ ಅನ್ನೋ ಏನಾಗಿದ್ದ ಅಂತಂದ್ರೆ ಲಿಬಿಯಾದ ನಿರಂಕುಶಾಧಿಕಾರಿ ಆಗಿದ್ದ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾನು ಮುಂದೆ ಹೋಗ್ತೀನಿ. ನಿಮಗೆ ಇಲ್ಲಿ ಒಂದು ಚಿತ್ರವನ್ನ ಕೊಡ್ತಾರೆ. ಚಿತ್ರ ಏನ್ ಹೇಳ್ತದೆ? ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ನೀಡಿರುವ ಚಿತ್ರವನ್ನ ವೀಕ್ಷಿಸಿ ಕೆಳಗೆ ಉತ್ತರವನ್ನು ವಿವರಿಸಿ ಅಂತ ಕೊಡ್ತಾರೆ. ಅದು ವಿಶ್ವಸಂಸ್ಥೆ ಅಂತ ಹೇಳ್ತೀನಿ ನಾನು. ವಿಶ್ವಸಂಸ್ಥೆ ಏನದ ಮುಂದಿನ ಪೀಳಿಗೆಗೆ ಯುದ್ಧ ಎಂಬ ವಿಧ್ವಂಸಕಾರಿ ಕೃತಿಯಿಂದ ರಕ್ಷಣೆಯನ್ನ ಮಾಡ್ತದೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಕೆಳಗಿನ ಯಾವ ಹೇಳಿಕೆ ಸೂಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳನ್ನ ನೀವೆಲ್ಲ ಗಮನಿಸ್ತಾ ಹೋದಾಗ ನಾನು ಆಯ್ಕೆ ಸಿ ಅನ್ನ ನೋಡಿದ್ದೀನಿ. ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಪಂಚಶೀಲ ತತ್ವಗಳಿಗೆ ಸಹಿಯನ್ನ ಹಾಕ್ತಾರೆ. ನೀವೆಲ್ಲ ಇಲ್ಲಿ ನೋಡ್ತಾ ಹೋಗ್ತೀರಿ. ಬಹು ಆಯ್ಕೆಯಲ್ಲಿ ಮತ್ತಷ್ಟು ಕೆಲವು ಪ್ರಶ್ನೆಗಳು ಬರ್ತವೆ ಈ ವರ್ಷ ನಿಮಗೆ. ಸೊ ಅವುಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀರಿ. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತಂದ್ರೆ ಜ್ಞಾನೇಶ್ ಕುಮಾರ್ ಅಂತ ಹೇಳಿ ಅವ್ರ ಹೆಸರು. ಈಗ ಪ್ರಸ್ತುತ ಏನಿದ್ದಾರೆ ಭಾರತದ ಚುನಾವಣಾ ಆಯೋಗದ ಆಯುಕ್ತರಾಗಿದ್ದಾರೆ. ನಿಮ್ಗೆ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಆ ಚಿತ್ರವನ್ನ ಗಮನಿಸಿ. ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಮೊದಲ ಶಿಕ್ಷಕಿ ಅಂತ ಕೇಳ್ತಾರೆ. ಸೊ ಹಾಗಾದ್ರೆ ಆಯ್ಕೆಗಳಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಾಲುಮರದ ತಿಮ್ಮಕ್ಕ ಅಲ್ಲ, ನಾವು ಸಾವಿತ್ರಿಬಾಯಿ ಫೂಲೆ ಅಂತ ಹೇಳ್ತೀವಿ. ಇಂದಿರಾ ಗಾಂಧಿ ಪ್ರಧಾನ ಮಹಿಳಾ ಪ್ರಧಾನಮಂತ್ರಿ, ಪ್ರತಿಭಾ ಪಟೇಲ್ ಮೊದಲ ಮಹಿಳಾ ರಾಷ್ಟ್ರಪತಿ, ಸಾಲುಮರದ ತಿಮ್ಮಕ್ಕ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಹುಲಿಕಲ್ಲು ಎಂಬ ಗ್ರಾಮದ ಸುತ್ತ ಏನು ಅಂದರೆ ಒಂದು ರೋಡಿನಲ್ಲಿ 4 ಮೀಟರ್ ಉದ್ದದವರೆಗೆ ಏನಪ್ಪಾ ಮರಗಳನ್ನ ನೆಡುವಂತಹ ಕೆಲಸ ಇವರು ಮಾಡಿದ್ದಾರೆ ಅಂತ ಹೇಳ್ತೀವಿ. ಮ್ಯೂಮರ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧಿಸಿದ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ರಾಜಕೀಯ ಪಕ್ಷಗಳು ಏನ್ ಮಾಡಿದ ಅವನು ಅಂತಂದ್ರೆ ಅಲ್ಲಿ ನಿಷೇಧವನ್ನ ಮಾಡ್ತಾನೆ ಅವನು. ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಯಾರು ಬಳಸಿದ್ರು ಅದರ ಬಗ್ಗೆ ಕೇಳಿದ್ದಾರೆ ಇಲ್ಲಿ. ಜೆರ್ಮಿ ಬೆಂತಾಮ್ ಎನ್ನುವಂತಹ ವ್ಯಕ್ತಿ ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸ್ತಾರೆ. ಸೊ ಇನ್ನ CHOG ಎನ್ನ ವಿಸ್ತೃತ ರೂಪ ನೋಡ್ರಿ. ಕಾಮನ್ವೆಲ್ತ್ ಹೆಡ್ ಆಫ್ ಗೌರ್ಮೆಂಟ್ ಮೀಟಿಂಗ್ ಅಂತ ಹೇಳ್ತೀವಿ ನಾವು. ಏನ್ರಿ? ಕಾಮನ್ ವೆಲ್ತ್
ಹೆಡ್ಸ್ ಆಫ್ ಗೌರ್ಮೆಂಟ್ ಮೀಟಿಂಗ್ ಅಂತ ಹೇಳಿ ನಿಮ್ಗೆ ಈ ವರ್ಷ ಇದನ್ನು ವಿಸ್ತೃತ ರೂಪದಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಮಂಡಳಿಯವರು ಬಿಟ್ಟಿರುವಂತಹ 3 ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಅನ್ನು ರೆಡಿ ಮಾಡಿ ಒದಗಿಸುವಂತ ಕೆಲಸ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನ ಕೊನೆ ತನಕ ನೋಡಿ. ಒಂದು ಲೈಕ್ ಕೊಟ್ರೆ ನನಗೆ ಬಹಳ ಹುಮ್ಮಸ್ಸು ಮತ್ತು ಖುಷಿ ಅನಿಸ್ತದೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ನಾವು ಕೆಲವು ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳನ್ನ ಇಲ್ಲಿ ಗಮನಿಸ್ತಾ ಹೋದ್ವಿ. ಈಗ ಬಿಟ್ಟ ಸ್ಥಳಗಳಿಗೆ ಹೋಗ್ತೀವಿ. ಬಿಟ್ಟ ಸ್ಥಳದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಒಂದೊಂದಾಗಿ ಕೇಳಿದಾನೆ ಅಂತ ನೀವು ನೋಡ್ತಾ ಹೋಗಿ. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ ಅಂತ ಕೊಡ್ತಾರೆ. LGBT ಅಂಜೆಲಾ ಮಾರ್ಕೆಲ್ 5 ಕೃಷಿ 6 ವರ್ಷಗಳು ಅಂತ ಹೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಿ 6 ವರ್ಷಗಳು ಇರ್ತಾರೆ. ಅವರ ಅಧಿಕಾರಾವಧಿ ಎಷ್ಟು? 6 ವರ್ಷ. ರೈತರ ಮೂಲ ಕಸಬು ಕೃಷಿಯಾಗಿದೆ. ಅಸ್ಮಿತೆ ರಾಜಕಾರಣ ಶಾಸನಬದ್ಧಗೊಳಿಸಿದವರು LGBT ಎನ್ನುವಂಥ ವ್ಯಕ್ತಿ. ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ 5. ಕಮೆಂಟ್ ಮೂಲಕ ಯಾರ್ಯಾರು ಅಂತ ನೀವೆಲ್ಲ ನಂಗೆ ತಿಳಿಸಿ. 2013 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದವರು ಅಂಜೆಲಾ ಮಾರ್ಕೆಲ್ ಅನ್ನುವಂಥವ್ರು. ಈ ರೀತಿ ನಿಮಗೆ ಬಿಟ್ಟ ಸ್ಥಳದಲ್ಲಿ ಪ್ರಶ್ನೆಗಳು ಬರ್ತವೆ. ಒಂದೊಂದಾಗಿ ಕಡ್ಡಾಯವಾಗಿ ನೋಡ್ಕೊತಾ ಹೋಗಿ. ಇಲ್ಲಿ ಡ್ಯಾಶ್ ರವರು ತಾವು ಆಯ್ಕೆ ಮಾಡಿ ಬಂದ ಪಕ್ಷ ಬಿಟ್ಟು ಬೇರೆ ಪಕ್ಷ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನುಸಾರ ಶಾಸನಸಭಾ ಸದಸ್ಯರನ್ನು ಕಳೆದುಕೊಳ್ಳುವುದಿಲ್ಲ. ಆದರೆ ಅವ್ರು ಯಾರು ಅಂತಂದ್ರೆ ಸ್ಪೀಕರ್ ಅಂತ ಹೇಳ್ತೀವಿ. ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿದ್ದು 2002ರಲ್ಲಿ. ಅಸ್ಮಿತೆ ರಾಜಕಾರಣ ಗುರುತಿಸಿದವರು LF ಕಾಫ್ಮನ್. ರಾಷ್ಟ್ರೀಯ ನ್ಯಾಯಾಲಯವು ದಿ ಹೇಗ್ ನಲ್ಲಿದೆ. CHOGM ನಾಯಕತ್ವವನ್ನ ಇಂಗ್ಲೆಂಡ್ ದೇಶ ವಹಿಸಿದೆ. ಈ ರೀತಿಯೂ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿರ್ತವೆ. ಬಿಟ್ಟ ಸ್ಥಳ ಆದ ನಂತರ ನೇರವಾಗಿ ಹೊಂದಿಸಿ ಬರೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೀವೆಲ್ಲ ನೋಡಬಹುದು ಪ್ರಶ್ನೆಗಳು ಯಾವ ರೀತಿ ಬಂದಿವೆ ನೋಡಿ. ಬಾಂಬೆ ವಿಭಜನೆ ಆಗಿದೆ. CAT ಅಫಾ UAPA ಲೀಗ್ ಆಫ್ ನೇಷನ್ಸ್ ಸತಿ ಸಗಮನ ಪದ್ಧತಿ ಇವೆಲ್ಲವೂ ಕೆಳಗು ಮೇಲೆ ಕೊಟ್ಟಿದ್ದಾರೆ. ಸೊ ಉತ್ತರವು ಕೆಳಭಾಗದಲ್ಲಿದೆ ನೋಡಿ. ಒಂದನೇದು ಬಾಂಬೆ ವಿಭಜನೆ 1960ರಲ್ಲಿ ಆಗ್ತದೆ. CAT ಅಂದ್ರೆ ಕೇಂದ್ರೀಯ ಆಡಳಿತಾತ್ಮಕ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಲೆಜಿಸ್ಲೇಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಒಫಾ ಅಂತಂದ್ರೆ ಕಾನೂನು ವಿರೋಧ ಚಟುವಟಿಕೆಗಳ ನಿಗ್ರಹ ಕಾಯ್ದೆ, ಹೌದಾ. ನೆಕ್ಸ್ಟ್ ಲೀಗ್ ಆಫ್ ನೇಷನ್ 1920ರಲ್ಲಿ ಜಾರಿಗೆ ಬರ್ತದೆ. ನೆಕ್ಸ್ಟ್ ಸತಿ ಸಮಾನ ಪದ್ಧತಿಯನ್ನ ರಾಜಾ ರಾಮ್ ಮೋಹನ್ ರಾಯ್ ಅವರು ಹೋಗಲಾಡಿಸ್ತಾರೆ ಅಂತ ಹೇಳಿ ನಾವಿಲ್ಲಿ ಈ ರೀತಿ ಹೊಂದಿಸಿ ಬರೆಯಲ್ಲಿ ಒಂದೊಂದಾಗೆ ನೋಡಿ. ಮತ್ತೆ ಕೆಲವು ಹೊಂದಿಸಿ ಬರಿ ಪ್ರಶ್ನೆಗಳನ್ನ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಬೌಂಡ್ರಿ ಕಮಿಷನ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಸ್ಥಳ, ಭಯೋತ್ಪಾದನೆ 24ನೇ ಅಕ್ಟೋಬರ್ 1945, ಮೂಕ ನಾಯಕ. ಈ ಪ್ರಶ್ನೆಗಳಿಗೆ ಉತ್ತರಗಳ ಸಂಬಂಧಿಸಿದಂತೆ ಉತ್ತರಗಳಿಲ್ಲಿದ್ದಾವೆ, ನೀವೆಲ್ಲ ಗಮನಿಸ್ತಾ ಇರ್ತೀರಿ. ಬೌಂಡ್ರಿ ಕಮಿಷನ್ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವ್ರು ಮಾಡ್ತಾರೆ. ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವುದು ಮಸೂರಿಯಲ್ಲಿ. ಭಯೋತ್ಪಾದನೆ ಮೂಲ ಪದ ಟೆರರ್. 24ನೇ ಅಕ್ಟೋಬರ್ 1945ರಂದು ವಿಶ್ವಸಂಸ್ಥೆ ಜಾರಿಗೆ ಬರ್ತದೆ. ಮೂಕ ನಾಯಕ ಕೃತಿಯನ್ನು ಬರೆದವರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳ್ತೀವಿ. ನೇರವಾಗಿ 1 ಅಂಕದ ಪ್ರಶ್ನೆಗಳ ಕಡೆ ತೆಗೆದುಕೊಂಡು ಹೋಗ್ತೀನಿ. ಪ್ರಶ್ನೆ ಇದೆ ಮತ್ತು ಉತ್ತರ ಇದೆ, ಇವೆರಡನ್ನು ನೀವು ಗಮನಿಸ್ತಾ ಹೋಗಿ. ನೋಡಿ, ಯಾವ ರಾಜ್ಯವನ್ನು 2014ರಲ್ಲಿ ವಿಭಜಿಸಲಾಯಿತು, ಯಾವುದರ ಆಧಾರದ ಮೇಲೆ ಅಂತ ನೀವು ಹೇಳ್ಬಹುದು. ಅದು ಮೊದಲೇ ರಾಜ್ಯ ಯಾವುದು ಅಂತಂದ್ರೆ ಆಂಧ್ರ ಪ್ರದೇಶ ರಾಜ್ಯವನ್ನು ಮೊದಲಿಗೆ 2014ರಲ್ಲಿ ವಿಭಜನೆಯನ್ನು ಮಾಡ್ತಾರೆ. ಅಪ್ಪಿಕೋ ಚಳವಳಿ ಎಲ್ಲಿ ಪ್ರಾರಂಭವಾಯಿತು ಅಂತ ಕೇಳ್ತಾರೆ. ಎಲ್ಲಿ ಅಪ್ಪಿಕೋ ಚಳವಳಿ ಪ್ರಾರಂಭವಾಯಿತು? ಅಪ್ಪಿಕೋ ಚಳವಳಿಯು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಸಮೀಪ ಸಿದ್ದಾಪುರ ಎಂಬಲ್ಲಿ ಏನಪ್ಪಾ ಅಂತಂದ್ರೆ ಮೊದಲ ಬಾರಿಗೆ ಪ್ರಾರಂಭವಾಗ್ತದೆ. ಪಂಚಮರು ಅಂದರೆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವಂತವರನ್ನ ನಾವೇನಂತ ಕರಿತೀವಿ? ಪಂಚಮರು ಅಂತ ಕರಿತೀವಿ. ವರ್ಣಭೇದಿ ನೀತಿ ಎಂದರೇನು? ವರ್ಣ ಚರ್ಮದ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ ನಾವು ನೋಡ್ತೀವಿ. ಬಿಳಿಯರು ಮತ್ತು ಕರಿಯರ ನಡುವಿನ ತಾರತಮ್ಯವನ್ನು ನಾವು ವರ್ಣಭೇದ ನೀತಿ ಅಂತ ಕರಿತೀವಿ. ಬಿಳಿಯರು ಮತ್ತು ಕರಿಯರು ಎಂಬುದನ್ನು. ಇನ್ನು ಅಲಿಪ್ತ ನೀತಿಯ ಒಬ್ಬ ಸಂಸ್ಥಾಪಕ ಅಂತಂದ್ರೆ ಅದು ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಈ ರೀತಿಯಾದ 1 ಅಂಕದ ಪ್ರಶ್ನೆಗಳು ಬರ್ತವೆ. ಮತ್ತೆ ಕೆಲವು ಪ್ರಮುಖ ಪ್ರಶ್ನೆಗಳು ತೆಗೆದುಕೊಂಡಿರಿ. ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿಲ್ಲ ಅಂತಂದ್ರೆ ಇಲ್ಲಿ ಗಮನಿಸ್ತಾ ಹೋಗಬಹುದು. ಆಪರೇಷನ್ ಪೋಲೋ ಎಂದರೇನು? ಹೈದರಾಬಾದ್ ಸಂಸ್ಥಾನವು ಭಾರತ ಒಕ್ಕೂಟದಲ್ಲಿ ಸೇರ್ಪಡೆಗೆ ಮಾಡಲಾದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯಲಾಯಿತು. ಅಂದ್ರೆ ಈ ಹೈದರಾಬಾದ್ ಸಂಸ್ಥಾನವನ್ನು ಒಗ್ಗೂಡಿಸಲಿಕ್ಕೆ ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅವ್ರು ಯಾರು ಅಂತೇಳಿ ನನಗೆ ಕಮೆಂಟ್ ಮೂಲಕ ನೀವೆಲ್ಲ ತಿಳಿಸಿ. ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದ್ರು? ಪಶ್ಚಿಮ ಘಟ್ಟ ಚಳುವಳಿಯನ್ನ ಯಾರು ಪ್ರಾರಂಭವನ್ನ ಮಾಡಿದ್ರು ಅಂತಂದ್ರೆ ನೆನಪಿರ್ಲಿ ನಿಮಗೆ. ಪಶ್ಚಿಮ ಘಟ್ಟ ಚಳುವಳಿ ಪ್ರಾರಂಭ ಮಾಡಿದ್ರು ಮಲೆನಾಡು ಪ್ರದೇಶದ ಜನರು ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಪಶ್ಚಿಮ ಘಟ್ಟ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ. ಜಿಲ್ಲೆಯಲ್ಲಿ
ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು ಅಂತಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಾರೆ. LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ಬಂಗಬಂಧು, ಎಷ್ಟು ಸಾರಿ ಪ್ರಶ್ನೆ ಕೇಳಿದ್ದಾರೆ, ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಬಂಗಬಂಧು ಅಂತೇಳಿ ನಾವು ಕರಿಬಹುದು. ಭಾಗ ಬಿ ವಿಭಾಗಕ್ಕೆ ನಾನು ನಿಮ್ಗೆ ತೆಗೆದುಕೊಂಡು ಹೋಗ್ತೀನಿ. ಪಾಸಿಂಗ್ ಮತ್ತು ಕೆಲವು ಸ್ಕೋರಿಂಗ್ ವಿದ್ಯಾರ್ಥಿಗಳಿಗೆ ಬಹಳ ಜನ ವಿದ್ಯಾರ್ಥಿಗಳು ಸರ್ ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆಂಟ್ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಕೊಡಿ ಅಂತ ಹೇಳಿದ್ರಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನೇ ತೆಗೆದುಕೊಂಡು ಬಂದಿದ್ದೀನಿ. ಒಂದೊಂದಾಗಿ ನೀವು ಇಲ್ಲಿ ಗಮನಿಸ್ತಾ ಹೋಗಿ. 2 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಉಪಚುನಾವಣೆ ಎಂದರೇನು? ಒಂದು ನಿರ್ದಿಷ್ಟದ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆ ಮೂಲಕ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದರೆ, ಒಂದು ವೇಳೆ ಮರಣ ಹೊಂದಿದರೆ, ಯಾವುದೇ ಕಾರಣದಿಂದ ತನ್ನ ಸದಸ್ಯವನ್ನ ಕಳೆದುಕೊಂಡರೆ 6 ತಿಂಗಳ ನಡುವೆ ನಡೆಯುವಂತಹ ಚುನಾವಣೆಗಳಿಗೆ ನಾವೇನಂತ ಕರಿತೀವಿ? ಉಪಚುನಾವಣೆ ಅಂತ ಕರಿತೀವಿ. ಬಹಳ ಸಾರಿ ಕ್ವಶನ್ ಕೇಳಿದ್ದಾರೆ. ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಆಡಳಿತ ವ್ಯಾಪ್ತಿಯಲ್ಲಿ ಹೆಚ್ಚಿಸಿದರೆ ಇದನ್ನು ಪರಾಮರ್ಶಿಸಿ ಅಂತ ಕೊಡ್ತಾರೆ. ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಕ್ರಾಂತಿ, ತಾಂತ್ರಿಕ ಪ್ರಗತಿ, ಜನಸಂಖ್ಯೆ ಬೆಳವಣಿಗೆ ಮತ್ತು ಜನರ ಉನ್ನತಿಗಾಗಿ ಕಲ್ಯಾಣ ರಾಜ್ಯಗಳಲ್ಲಿ ಆಡಳಿತ ವೆಚ್ಚಿಸುವುದಕ್ಕೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಂತ ಕರಿತೀವಿ. ಅಖಿಲ ಭಾರತ ಸೇವೆ ಎಂದರೇನು? ನೋಡ್ರಿ, ಅಖಿಲ ಭಾರತ ಮಟ್ಟದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ನೇಮಕ ಮಾಡೋ ಹುದ್ದೆಗಳನ್ನು ಅಖಿಲ ಭಾರತ ಸೇವೆಗಳು ಅಂತ ಕರಿತೀವಿ. IAS ಮತ್ತು IPS ಹುದ್ದೆಗಳು ಅಂತ ಕೇಳ್ತೀವಿ. ನಿಮಗೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಕೆಳಗಿನ ಚಿತ್ರವನ್ನು ಗುರುತಿಸಿ ಅವರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿದವರು ಯಾರು ಅಂತೇಳಿ ಅದರಲ್ಲಿ ಉತ್ತರ ಜ್ಯೋತಿಬಾಯಿ ಫೂಲೆ ಮತ್ತು ಸಾವಿತ್ರಿಬಾಯಿ ಫೂಲೆ ಎನ್ನುವಂತ 2 ವ್ಯಕ್ತಿಗಳಲ್ಲಿ ನೋಡ್ತೀರಿ. ಕೇರಳದ ನಾರಾಯಣ ಗುರು, ತಮಿಳುನಾಡಿನ ಶ್ರೀ ಪೆರಿಯಾರ್, ರಾಮಸ್ವಾಮಿ ನಾಯರ್, ಗ್ವಾಲಿಯರ್ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್, ನಾಲ್ವಡಿ ಕೃಷ್ಣರಾಜ್ ಒಡೆಯರ್, ಕೊಲ್ಲಾಪುರದ ಸಾಹು ಮಹಾರಾಜ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್, ಈ ಎಲ್ಲಾ ವ್ಯಕ್ತಿಗಳ ಹೆಸರುಗಳನ್ನ ನೀವು ಆ ಚಿತ್ರಗಳಲ್ಲಿ ನೋಡ್ತಾ ಹೋಗ್ತೀರಿ. ಉತ್ತಮ ಆಡಳಿತ ಎಂದರೆ ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ, ಸ್ಪಂದನೆಗಳಿಂದ ಕೂಡಿದ್ದರೆ ಅದನ್ನ ಉತ್ತಮ ಆಡಳಿತ ಅಂತ ಕರಿತೀವಿ. ನೋಡ್ರಿ, ಆಡಳಿತದಲ್ಲಿ ಪಾರದರ್ಶಕ ಇರಬೇಕು, ಯಾವುದೇ ಭ್ರಷ್ಟಾಚಾರ ಇರಬಾರ್ದು, ತನ್ನ ಜವಾಬ್ದಾರಿಯನ್ನು ಒಳಗೊಂಡಿರಬೇಕು ಮತ್ತು ಎಲ್ಲರಿಗೂ ಸ್ಪಂದಿಸುವಂತ ಕೆಲಸ ಅಲ್ಲಿ ಆಗಬೇಕು. ಸಮ್ಮಿಶ್ರ ಸರ್ಕಾರ ಅಂದ್ರೆ 2 ರಾಷ್ಟ್ರಗಳು ಅಂತಂದ್ರೆ ಭಾರತ ಮತ್ತು ಜರ್ಮನಿ ಅಂತ ಹೇಳ್ತೀವಿ. ಯಾವ ಆಧಾರದ ಮೇಲೆ ಶಕ್ತಿಬಣಗಳನ್ನ ವಿಂಗಡಣೆ ಮಾಡಬಹುದು? ಸೈದ್ಧಾಂತಿಕ ಆಧಾರದ ಮೇಲೆ ಶಕ್ತಿಬಣಗಳನ್ನ ವಿಂಗಡಣೆ ಮಾಡಲಾಗ್ತದೆ ಅಂತ ಹೇಳ್ತೀವಿ. ಪಂಚಶೀಲ ತತ್ವಗಳ ಒಪ್ಪಂದದ 2 ತತ್ವಗಳನ್ನ ಹೇಳಿಸಂದ್ರೆ ಪರಸ್ಪರರು ದಾಳಿ ಮಾಡದಿರುವುದು, ಇನ್ನೊಂದು ಶಾಂತಿಯುತ ಸಹಬಾಳ್ವೆ ಅಂತ ಹೇಳ್ತೀವಿ. ಇವು 2 ಅಂಕದ ಪ್ರಶ್ನೆಗಳು. ಇನ್ನೂ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ, ಅವುಗಳನ್ನು ಗಮನಿಸ್ತಾ ಹೋಗಿ. ರಾಜ್ಯವೇ ಚುನಾವಣೆ ವೆಚ್ಚವನ್ನು ಭರಿಸುವುದು ಎಂದರೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಚುನಾವಣೆ ಸಮಯದಲ್ಲಿ ವಾಹನಗಳಿಗೆ ಇಂಧನ, ಮೈಕ್, ಕರಪತ್ರ, ಪತ್ರಿಕೆಗಳಲ್ಲಿ ಪ್ರಕಟಣೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಪ್ರಚಾರ, ಇವುಗಳಿಗೆ ವೆಚ್ಚವನ್ನು ಬೇಕಾಗ್ತದಲ್ಲ, ಆ ವೆಚ್ಚವನ್ನ ಈ ಒಂದು ಚುನಾವಣಾ ವೆಚ್ಚ ಅಂತೇಳಿ ನಾವು ಕರಿತೀವಿ. ಕೇಂದ್ರ ಸೇವೆಗೆ ಯಾವ್ದಾದ್ರು 2 ಉದಾಹರಣೆ ಅಂತಂದ್ರೆ ಭಾರತೀಯ ವಿದೇಶಾಂಗ ಸೇವೆ, ಭಾರತೀಯ ಅಂಚೆ ವಿಳಾಸ ಸೇವೆ, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಅಂತ ಹೇಳ್ತೀವಿ. ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನ ಅಂತ ಕೇಳ್ತಾರೆ. ನೋಡ್ರಿ, ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರನ್ನ ಅವರ ದುರ್ನಡತೆ ಆಧಾರದ ಮೇಲೆ ವಜಾಗೊಳಿಸ್ತೀವಿ. ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮಾಡ್ತದೆ. ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇಲೆ ಅವರನ್ನ ಅಧಿಕಾರದಿಂದ ವಜಾ ಮಾಡಲಾಗ್ತದೆ ಅಂತ ಹೇಳ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು, ಒಂದು ಶಿಕ್ಷಣ, ಒಂದು ಸಂಘಟನೆ, ಒಂದು ಹೋರಾಟ ಅಂತ ಹೇಳ್ತೀವಿ. ಈ 3 ಅವರ ಜನಪ್ರಿಯ ವಾಣಿಗಳು ಅಂತ ಹೇಳ್ತೀವಿ. ಇನ್ನು ಈ ಕೆಳಗಿನ ಚಿತ್ರವನ್ನ ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣವನ್ನ ಬರೀರಿ. ಚಿತ್ರ ಕೊಟ್ಟಿಲ್ಲ, ಆದ್ರೆ ನಿಮ್ಗೆ ಕೊಟ್ರೆ ಅದನ್ನ ಬರೀರಿ. 6 ರಿಂದ 14 ವರ್ಷದೊಳಗೆ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ಪಡೆಯುವುದಕ್ಕೆ ನಾವು ಕಡ್ಡಾಯ ಶಿಕ್ಷಣ ಅಂತ ಕರಿತೀವಿ. NDA ಮೈತ್ರಿಕೂಟದ ಯಾವ್ದಾದ್ರು 2 ರಾಜಕೀಯ ಪಕ್ಷಗಳು ಅಂತ ಕೇಳ್ತಾರೆ. NDAದ 2 ರಾಜಕೀಯ ಪಕ್ಷಗಳು, ಒಂದು BJP, TDP, JDU ಅಂತೇಳಿ. ಈ 3 ಏನಪ್ಪಾ ಅಂತಂದ್ರೆ NDA ಪಕ್ಷದ ಮಿತ್ರ ಪಕ್ಷಗಳು ಅಂತಾನು ಕರಿಬಹುದು. ಇಲ್ಲಿ ಇನ್ನೊಂದು ನಿಮ್ಗೆ ಇಲ್ಲಿ ನಾನು ಕೇಳ್ಕೊಂತ ಹೋಗ್ತೀನಿ ನೋಡಿ. ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಖ್ಯಾನ ಪಾಮರ್ ಮತ್ತು ಪರ್ಕಿನ್ಸ್ ರವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂಬುದು ಸಮಸ್ಯೆಯನ್ನು ಸುಧಾರಿಸಬಲ್ಲ ಒಂದು ವಿಜ್ಞಾನವಲ್ಲ, ಇದೊಂದು ಉತ್ತಮವಾದಂತಹ ಸಮಸ್ಯೆಗಳ ಪರಿಹಾರ ಹುಡುಕಬಲ್ಲ ಉದ್ದೇಶ ಮತ್ತು ಕ್ರಮಬದ್ಧ ಸಿದ್ಧಾಂತ ಅಂತ ಹೇಳಿ ಪರ್ಕಿನ್ ಮತ್ತು ಪಾಮರ್ ಅವರು ಹೇಳ್ತಾರೆ. ಪೆರಿಯೋಸ್ಟೋಯಿಕ್ ಮತ್ತು ಗ್ಲಾಸ್ನಾಸ್ಟ ಎಂದರೆ, ಪೆರಿಸ್ಟೋಯಿಕ್ ಎಂದರೆ ಪುನರ್ರಚನೆ, ಗ್ಲಾಸ್ನಾಸ್ಟ ಎಂದರೆ ಮುಕ್ತತೆ. ಅಂದ್ರೆ ಪುನರ್ರಚನೆ ಮತ್ತು ಮುಕ್ತತೆಗೆ ನಾವೇನಂತ ಕರಿತೀವಿ? ಪೆರಿಸ್ಟೋಯಿಕ್ ಮತ್ತು ಗ್ಲಾಸನಾಸ್ಟ ಅಂತ
ಕರಿತೀವಿ. ಇನ್ನು ನೆಕ್ಸ್ಟ್ ನಿಮಗೆ ಫಿಕ್ಸ್ ಆಗಿ ಬರುವಂತಹ ಕೆಲವು 5 ಅಂಕದ ಪ್ರಶ್ನೆಗಳನ್ನು ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ನೆನಪಿರಲಿ, ಜುನಾಗಢ, ಹೈದರಾಬಾದ್, ಕಾಶ್ಮೀರ್ ಮತ್ತು ಇವುಗಳನ್ನು ಯಾವ ರೀತಿ ವಿಲೀನಗೊಳಿಸಿದ್ರು ಅಂತೇಳಿ ನೀವು ಬರಿಬೇಕಾದ್ರೆ ಭಾಗ ಸಿ ಯಲ್ಲಿ ಯಾರು ಸ್ಕೋರಿಂಗ್ ಮಾಡ್ತಾ ಇದ್ದೀರಿ ಅವರಿಗೆ ಸ್ಕೋರಿಂಗ್ ಪ್ಯಾಕೇಜ್ ಇದು ನೋಡ್ತಾ ಹೋಗಿ. ಇಲ್ಲಿ ನೀವು ಪ್ಯಾರಾಗ್ ರೂಪದಲ್ಲಿ ಉತ್ತರವನ್ನು ಬರಿಬೇಕು. ಮೊದಲು ಜುನಾಗಢದ ನವಾಬನ ಹೆಸರನ್ನು ಬರಿಬೇಕು. ಆ ನವಾಬ ಯಾರು? ಮೊಹಮ್ಮದ್ ಖಾನ್ ಅಂತೇಳಿ. ಅವನು ಪಾಕಿಸ್ತಾನದಲ್ಲಿ ಸೇರಿಕೊಳ್ಳಲು ಘೋಷಿಸ್ತಾನೆ. ಅಲ್ಲಿರುವಂತಹ ಜನರು ಏನ್ ಮಾಡ್ತಾರೆ, ಭಾರತ ಕಡೆ ಸೇರ್ಬೇಕು ಅಂತ ಬಯಸ್ತಾರೆ. ಇದರಿಂದ ಭಯಭೀತಗೊಂಡು ಏನಾಗ್ತದೆ ಅಂತಂದ್ರೆ ರೆಫೆಂಡರ್ ಎಂಬ ಮೂಲಕ ಅಲ್ಲಿನ ಪ್ರಜೆಗಳು ಮತದಾನ ನಡೆಸ್ತಾರೆ, ಅದು ಒಕ್ಕೂಟಕ್ಕೆ ಸೇರ್ಪಡಿಸ್ತಾರೆ. ನೆಕ್ಸ್ಟ್ ಇನ್ನೊಂದು ಬರ್ತದೆ, ಅದು ಹೈದರಾಬಾದ್ ಅಂತ ಹೇಳ್ತೀವಿ. ಹೈದರಾಬಾದ್ ಒಂದು ಸ್ವತಂತ್ರವಾಗಿರ್ಲಿಕ್ಕೆ ಇಚ್ಛೆ ಪಡ್ತದೆ. ಅದನ್ನ ಏನಾಗ್ತೀವಿ, ಅಲ್ಲಿನ ನಿಜಾಮ್ ಉಸ್ಮಾನ್ ಅಲಿ ಎನ್ನುವಂತ ವ್ಯಕ್ತಿ ಸ್ವತಂತ್ರವಾಗಿ ಇಚ್ಛಪಟ್ರೆ 1947ರಲ್ಲಿ ಅಂದಿನ ನಮ್ಮೆಲ್ಲರ ನೆಚ್ಚಿನ ಒಗ್ಗಟ್ಟಿನ ಮನುಷ್ಯರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಭಾರತದ ಸೇನೆಯನ್ನು ತೆಗೆದುಕೊಂಡು ಸೆಪ್ಟೆಂಬರ್ 1948ರಂದು ಅಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದಕ್ಕೆ ಆಪರೇಷನ್ ಪೋಲೋ ಅಂತ ಕರಿತೀವಿ. ಸೊ ಈ ರೀತಿ ಪಾಯಿಂಟ್ಗಳನ್ನು ಹಾಕಿ ನೀವು ಅಲ್ಲಿ ಬರಿಬೇಕು. ನೆಕ್ಸ್ಟ್ ಇನ್ನೊಂದು ಬರ್ತದೆ ಕಾಶ್ಮೀರ ಅಂತೇಳಿ. ಕಾಶ್ಮೀರದಲ್ಲಿ ರಾಜ ಹರಿಸಿಂಗ್ ಎಂಬ ವ್ಯಕ್ತಿ ಇದ್ದ, ನೆನಪಿರಲಿ. ಕಾಶ್ಮೀರ ಬಹು ಅಸಂಖ್ಯಾತ ಏನಾಗಿದ್ರು, ಮುಸ್ಲಿಂ ಪ್ರಜೆಗಳಾಗಿದ್ರು. ಅಲ್ಲಿಂದ ಕಾಶ್ಮೀರ ಸ್ವತಂತ್ರವಾಗಿ ರಾಜ್ಯವಾಗಿ ಆಳಲು ಬಯಸಿದನು. ಇದನ್ನ ವಿರೋಧಿಸಿದಂತ ಅವರು ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ 1950ರಂದು ಸರ್ ಓಮನ್ ಡಿಸ್ಕನ್ ರವರು ತನ್ನ ಪ್ರತಿನಿಧಿಯಾಗಿ ನೇಮಿಸಿ ಅಲ್ಲಿ ಹಿಂದಿಯೂ ಕಾಶ್ಮೀರ ಏನಪ್ಪಾ ಅಂತಂದ್ರೆ ಭಾರತ ನಡುವೆ ಬಹಳಷ್ಟು ವಿವಾದವನ್ನ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ರಾಜ್ಯದ ಪುನರ್ರಚನೆ ಭಾಷಾ ಆಧಾರದ ಮೇಲೆ ಯಾವ ರೀತಿ ತೆಗೆದುಕೊಂಡಿದ್ದಾರೆ ಅಂತೇಳಿ ನೀವು ಇಲ್ಲಿ ನೋಡ್ತಾ ಹೋದಾಗ ವೈವಿಧ್ಯತೆಯ ಸಂಸ್ಕೃತಿಯ ಸಂಪ್ರದಾಯ ಭಾರತೀಯ ಸಂಸ್ಕೃತಿ, ಹೌದಾ. ಭಾರತ ಪುನರ್ರಚನೆಗೆ ಭಾಷೆ ಒಂದು ಆಧಾರವಾಗಿದೆ. ಇಲ್ಲೆಲ್ಲ ಪಾಯಿಂಟ್ ಇದೆ. ಭಾಷೆಯು ಜನರ ಸಂಸ್ಕೃತಿ ಸಂಪ್ರದಾಯ ಒಳಗೊಂಡಿದೆ. ಮಾತೃಭಾಷೆ ಮಾಧ್ಯಮವನ್ನಾಗಿರಬೇಕು. ಜನಸಾಮಾನ್ಯರ ಮಾತೃಭಾಷೆಯಲ್ಲೇ ರಾಜಕಾರಣ ಮಾಡಬೇಕು, ಆಡಳಿತ ನಡೆಸಬೇಕು, ಶಿಕ್ಷಣ ಪಡಿಬೇಕು, ನ್ಯಾಯಿಕ ವ್ಯವಹಾರಗಳನ್ನು ನಡಿಬೇಕು. ಇವೆಲ್ಲವೂ ಅಲ್ಲಿ ಬರ್ತದೆ. ಇನ್ನು ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯಿಂದ ನೇಮಿಸಲ್ಪಟ್ಟ ಭಾಷಾವಾರು ಪ್ರಾಂತ್ಯಗಳ ಆಯೋಗ, ಅದಕ್ಕೆ ನಾವು ಧಾರ್ ಆಯೋಗ ಅಂತ ಕರಿತೀವಿ. ಅದಕ್ಕೆ JVP ಸಮಿತಿ 1948ರಲ್ಲಿ ಬರ್ತದೆ. ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಶ್ರೀ ಸಾಮಲಾಬ್ಲು. ನಿಮ್ಗೆ 1 ಅಂಕದ ಪ್ರಶ್ನೆಯಲ್ಲಿ ಇದನ್ನು ಕೇಳ್ತಾರೆ. ಅದನ್ನು ನೀವು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇವು ಕಡ್ಡಾಯವಾಗಿ ಬರುವಂತಹ ಪ್ರಶ್ನೆಗಳು. ಇನ್ನೊಂದು ನಿಮಗೆ ಮುಖ್ಯ ಕಾರ್ಯದರ್ಶಿಗಳ ವಿಮರ್ಶಾತ್ಮಕ ಚರ್ಚಿಸಿ ಅಂತ ಕೊಡ್ತಾರೆ. ಏನು ಅವರ ಕೆಲಸ ಅಂತಂದ್ರೆ ಪ್ರತಿ ರಾಜ್ಯದ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿ ಸಚಿವಾಲಯ ಮುಖ್ಯಸ್ಥರಾಗಿರ್ತಾರೆ, ಹೌದಾ, ಬರಿಬೇಕು. ಅವರು ಎಲ್ಲಾ ಇಲಾಖೆಗಳ ಅಧಿಕಾರ ವ್ಯಾಪ್ತಿಯನ್ನು ಒಳಗೊಂಡಿರ್ತಾರೆ, ವಿವಾದವನ್ನು ಬಗೆಹರಿಸ್ತಾರೆ, ಸಾಮಾನ್ಯ ಮಾರ್ಗದರ್ಶನವನ್ನು ನೀಡ್ತಾರೆ. ಅವರ ಕಾರ್ಯಗಳೇನೇನು ನೋಡಿದ್ರೆ ಮುಖ್ಯಮಂತ್ರಿಗಳನ್ನ ಸಲಹೆಗಾರಾಗಿರ್ತಾರೆ, ಕಾರ್ಯದರ್ಶಿಗಳಾಗಿದ್ದು ಸಚಿವ ಸಂಪುಟ ಸಭೆಯನ್ನು ಹಾಜರು ಏಕೈಕ ಅಧಿಕಾರಿಯಾಗಿರ್ತಾರೆ, ಸಚಿವಾಲಯದ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಹೊಂದಿರ್ತಾರೆ, ಕಾರ್ಯದರ್ಶಿಗಳ ನಿರ್ವಹಣೆ ಜವಾಬ್ದಾರಿಯನ್ನು ಗಮನಿಸಿರುತ್ತಾರೆ. ಈ ರೀತಿ ಪಾಯಿಂಟ್ಗಳನ್ನು ನಾನು PDF ಅನ್ನು ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅವೈಜ್ಞಾನಿಕ ಭೂ ಸ್ವಾಧೀನ ಕುರಿತು. ಅವೈಜ್ಞಾನಿಕ ಭೂ ಸ್ವಾಧೀನ ಅಂತಂದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಆಯಾ ಜಿಲ್ಲಾಧಿಕಾರಿಗೆ ಭೂ ಸ್ವಾಧೀನ ಪಡಿಸಿಕೊಳ್ಳೋದಕ್ಕೆ ನಾವು ಅವೈಜ್ಞಾನಿಕ ಅಂತ ಕರಿತೀವಿ. ಅಲ್ಲಿ ಅದರಾಗ ದೇವರಾಜ್ ಅರಸವರು ತಮ್ಮ ರಾಷ್ಟ್ರೀಯ ಭೂ ಸುಧಾರಣಾ ಕಾಯ್ದೆಯನ್ನ 1974ರಲ್ಲಿ ಜಾರಿಗೆ ತರ್ತಾರೆ. ರೈತರು ಭೂಮಿಯ ಒಡೆತನವನ್ನ ಅವರಿಗೆ ನೀಡುವುದು, ಕೃಷಿ ಭೂಮಿಯ ಸ್ವಾಧೀನಪಡಿಸಿಕೊಳ್ಳದೇ ಇರುವುದು. ಈ ರೀತಿ ಏನಪ್ಪಾ ಅಂತಂದ್ರೆ ಪಾಯಿಂಟ್ಗಳು ಹಾಕಿ ನೀವು ಒಂದೊಂದಾಗಿ ಇಲ್ಲಿ ಬರೀರಿ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳು ಅಂತಂದ್ರೆ ಜನರ ಬೆಂಬಲ, ಉತ್ತಮ ಆಡಳಿತ, ಸಮರ್ಥ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಅಧಿಕಾರ ಹಂಚಿಕೆ. ಈ ರೀತಿ ಪಾಯಿಂಟ್ಗಳನ್ನು ಹಾಕಿ ನಿಮ್ಮದೇ ಆದಂತಹ ವಿವರಣೆಯನ್ನ ಇಲ್ಲಿ ನೀವು ಕೊಡ್ಕೊಂತ ಹೋಗಿ ಅಂತ ಹೇಳ್ತೀನಿ. ನಾನು ಎಷ್ಟು ಮುಂದಕ್ಕೆ ಹೋಗ್ತೀನಿ. ಇಲ್ಲಿ ಅಸ್ಮಿತೆ ರಾಜಕಾರಣ ಎಂದರೇನು? ಅಸ್ಮಿತೆ ರಾಜಕಾರಣ ಎಂದರೆ ಅದರ ಉಗಮನ ಬರಿಬೇಕು, ಅದರ ಅರ್ಥ ಬರಿಬೇಕು. ಅಸ್ಮಿತರ ಒಂದು ಸ್ವತಂತ್ರ ವಿಧಾನವಾಗಿದೆ. ಅಂದರೆ ಒಬ್ಬ ವ್ಯಕ್ತಿ ಜನಾಂಗ, ಭಾಷೆ, ಧರ್ಮ, ಲಿಂಗ ಆಧರಿಸಿ ಅವನ ವೈಯಕ್ತಿಕ ಅಸ್ತಿತ್ವ ಹುಡುಕಾಟವೇ ಅಸ್ಮಿತ ರಾಜಕಾರಣ ಅಂತ ಕರಿತೀವಿ. ಇದನ್ನು ಗುರುತಿಸಿದವರು ಎಲ್ ಕಾಫ್ಮನ್ ಅಂತ ಕರಿತೀವಿ. 1 ಅಂಕದ ಪ್ರಶ್ನೆ ಬಂದಿದೆ. ಅಮೆರಿಕದ ವಿದ್ಯಾರ್ಥಿ ಹಿಂಸಾತ್ಮಕ ಸಹಕಾರ ಸಮಿತಿನ ಇಲ್ಲಿ ಮೂಲವನ್ನು ಗುರುತಿಸಿದ್ರು 1960ರಲ್ಲಿ. ಸ್ಪೀಡ್ ಆದರೂ ಸಹ PDF ನಿಮಗೆ ಲಭ್ಯ ಇದೆ. ಸೊ PDF ಅನ್ನ ನೀವು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ನಿಮಗೆ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಾರೆ. ಅಲ್ಲಿ ಯುವ ಜನಾಂಗವು ಭ್ರಷ್ಟಾಚಾರ ವಿರುದ್ಧ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದು ಎಂಬುದರ ಚಿತ್ರದ ಮೂಲಕ ನೀವು ರೂಪಿಸಬೇಕು. ಈ ರೀತಿ ಉತ್ತಮ ಮಾರ್ಗದರ್ಶನ, ಭ್ರಷ್ಟಾಚಾರ ಕೌಟಿಲ್ಯ ಅರ್ಥಶಾಸ್ತ್ರ. ಭ್ರಷ್ಟಾಚಾರ ಎಂಬುದು ಜಗತ್ತಿನಾದ್ಯಂತ ಯಾವ ರೀತಿ ಆವರಿಸಿದೆ, ಲಂಚ, ಮೋಸ, ವಂಚನೆ, ಕಳ್ಳತನ, ದಬ್ಬಾಳಿಕೆ, ಸೃಜನಪಾತ, ಒತ್ತಾಯ, ಕ್ರೌರ್ಯ, ಇವೆಲ್ಲವನ್ನ ನೀವು ಬರಿತಾ ಹೋಗಬೇಕು ಅಂತ ಹೇಳ್ತೀನಿ. ಇದರ PDF ಅನ್ನ ನಾನು ನಿಮಗೆ
ಲಭ್ಯ ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೀನಿ. ಈ ಒಟ್ಟು PDF ಅನ್ನು ನಿಮಗೆ ಇದರಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಟಡಿಯನ್ನು ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ, ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಇವುಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.